ಮಲ್ಲೇಶ್ವರಂ ನಿವಾಸದಲ್ಲಿ ಬಹುಭಾಷಾ ನಟಿಗೆ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಸರೋಜಾದೇವಿ ಅಂತಿಮ ದರ್ಶನವನ್ನ ಗಣ್ಯಾತಿ ಗಣ್ಯರು ಕೊನೆಯದಾಗಿ ಪಡ್ಕೊಳ್ಳಲಿದ್ದಾರೆ. ರಾಜಕೀಯ ಗಣ್ಯರು ಹಾಗೂ ಸಿನಿ ತಾರೆಯರಿಂದ ಅಂತಿಮ ವಿದಾಯವನ್ನ ಸಲ್ಲಿಸಲಿದ್ದಾರೆ. 11 ಗಂಟೆಯವರೆಗೂ ಅಭಿಮಾನಿಗಳು ಸೇರಿದಂತೆ ರಾಜಕೀಯ ವ್ಯಕ್ತಿಗಳು, ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಕುಟುಂಬಸ್ಥರ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಮಲ್ಲೇಶ್ವರಂ ನಿವಾಸದಲ್ಲಿ ಸರೋಜಾದೇವಿ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ. ಗಣ್ಯರು, ಕಲಾವಿದರು, ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಗಣ್ಯರು ಸೇರಿದಂತೆ ಸಿನಿತಾರಿಯರು ಕೂಡ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಕರ್ನಾಟಕ ನ್ಯೂಸ್ ಬೀಟ್ನ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಕಲ ರೀತಿಯ ಸಿದ್ಧತೆಯನ್ನ ಒಕ್ಕಲಿಗ ಸಮುದಾಯದಂತೆ ನೆರವೇರಿಸ್ತಾ ಇದ್ದಾರೆ. ಕೆಲವೊಂದಷ್ಟು ಶಾಸ್ತ್ರಗಳನ್ನ ಕೂಡ ನೆರವೇರಿಸ್ತಾ ಇದ್ದಾರೆ. ಆದರೆ ಒಂದು ಕಡೆ ಬಿ ಸರೋಜಾದೇವಿಯವರು ಬದುಕಿದ ಬಗೆ, ಹಾಗೆ ನಡ್ಕೊಳ್ತಾ ಇದ್ದಂತಹ ರೀತಿ ಮುಂದೆಯೂ ಕೂಡ ಅಥವಾ ಮುಂದಿನ ತಲೆಮಾರಿಗೂ ಕೂಡ ಪ್ರೇರಣೆ ಅನ್ನೋದನ್ನು ನೆನಪಿಸಿಕೊಳ್ಬೇಕು. ಮೇರು ನಟಿ, ಭಾರತದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅವರು. ಅದರ ಜೊತೆಗೆ ಹಲವಾರು ಸಿನಿತಾರಿಯರ ಕುಟುಂಬದವರ ಜೊತೆಯೂ ಕೂಡ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದಂತಹ ನಟಿ. ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಕಾಂಟ್ರವರ್ಸಿಗಳಿಗೆ ಆಹಾರವಾಗಲಿಲ್ಲ. ಬೇರೆಯವರ ಬಗ್ಗೆ ಕೂಡ ಹಗುರವಾಗಿ ಮಾತನಾಡಲಿಲ್ಲ. ಸಂಸ್ಕೃತಿಯ ವಿಚಾರಕ್ಕೆ ಬಂದರೂ ಕೂಡ ಕೇವಲ ಬೆಳ್ಳಿ ಪರದೆಯ ಮೇಲೆ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಕೂಡ ಹಾಗೆ ಉಳಿದುಕೊಂಡವರು. ಅವರಿಂದಲೇ ಕತೆ ಸೃಷ್ಟಿಯಾಗ್ತಾ ಇತ್ತು. ಕತೆಯನ್ನ ಹೆಣದ ನಂತರದಲ್ಲಿ ಬಿ ಸರೋಜಾದೇವಿಯವರೇ ನಟಿಸಬೇಕು ಅನ್ನುವಂತಹ ಕೆಲವೊಂದಷ್ಟು ಮಾತುಗಳಿತ್ತು. ಯಾವುದೇ ಕಾಂಟ್ರವರ್ಸಿಯನ್ನ ಮಾಡಿಕೊಳ್ಳದಂತಹ ನಗುಮುಖದ ಚೆಲುವೆ, ಮೋಹಕ ತಾರೆ ಅಂತಾನೆ ಹೇಳಬೇಕು. ಪ್ರತಿಯೊಂದು ಪಾತ್ರಕ್ಕೂ ಕೇವಲ ಒಂದೇ ಜಾನರ್ಗೆ ಸೀಮಿತವಾಗಿರದೆ ಸರೋಜಾದೇವಿಯವರು ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗಾಗಲೇ ಸರೋಜಾದೇವಿಯವರನ್ನ ಕಳ್ಕೊಂಡು ಚಿತ್ರರಂಗ ಬರಿದಾಗಿದೆ. ತುಂಬಲಾರದ ನಷ್ಟ ಒಂದು ಕಡೆ ಇದ್ರೆ, ಈಗಾಗಲೇ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡ್ಕೊಳ್ತಾ ಇರೋದ್ರಿಂದ ಯಾವ್ಯಾವ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ? ಹೌದು, ನಿನ್ನೆ ಏನು ಸರೋಜಾದೇವಿಯರು ಮೃತಪಟ್ಟಿದ್ದರು. ಅನಂತರವಾಗಿ ಸಕಲ ಚಿತ್ರರಂಗದ ಹಲವು ಗಣ್ಯರು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದರು. ಇವತ್ತು ಈಗಾಗಲೇ ಹಲವು ಕುಟುಂಬಸ್ಥರು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾ ಇದ್ದಾರೆ. ಮತ್ತು ಇವರು ಅಭಿಮಾನಿಗಳು ಸಹ ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಅವರ ವಿಧಿವಿಧಾನಗಳು ನಡೆಯುತ್ತೆ. ತದನಂತರ ಅದಕ್ಕೋಸ್ಕರ ಈಗಾಗಲೇ ಅವರ ಕುಟುಂಬಸ್ಥರು ಹೆಚ್ಚಿನ ರೀತಿಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಓಕೆ, ಈಗಾಗಲೇ ಹಿಂದೂ ಸಂಪ್ರದಾಯದ, ಅದರಲ್ಲೂ ಕೂಡ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರಕ್ಕೆ ಕೆಲವೊಂದಷ್ಟು ಸಿದ್ಧತೆ ನಡೆಯುತ್ತೆ. ಈ ಚಿತ್ರರಂಗದ ಹಲವು ಗಣ್ಯರು ಈಗಾಗಲೇ ಭೇಟಿಯನ್ನು ನೀಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರನ್ನು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. 11:30 ಚನ್ನಪಟ್ಟಣಕ್ಕೆ ಅವರ ದಶಾವರ ಏನಿದೆ, ಅವರ ಹುಟ್ಟೂರು, ಅಲ್ಲಿ ಅಂತಿಮ ವಿಧಿವಿಧಾನಗಳು ಜರುಗುತ್ತೆ. ಆನಂತರ ಅದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಓಕೆ ಕಿರಣ್, ಇದರ ಜೊತೆಗೆ ನಿನ್ನೆ ಅವರ ಅಂತ್ಯ ಸಂಸ್ಕಾರವನ್ನ ಅವರ ಪತಿಯ ಸಮಾಧಿಯ ಹತ್ರ ಮಾಡಬೇಕು ಅನ್ನುವಂತ ಮಾತುಗಳನ್ನ ಕೇಳಿ ಬರ್ತಾ ಇತ್ತು. ಈಗ ಅವರ ಹುಟ್ಟೂರಿಗೆ ಸಾಗಿಸೋದಕ್ಕೆ ಕಾರಣ ಏನು? ಕೇವಲ ಅಪಾರ್ಟ್ಮೆಂಟ್ಗೆ ತೊಂದರೆ ಮಾತ್ರನಾ, ಮತ್ತೇನಾದ್ರೂ ಕಾರಣ ಇದೆಯಾ ಅಂತ? ಎಸ್, ನಿನ್ನೆಯಿಂದಲೂ ಕೂಡ ಅವರ ಪತಿ ಶ್ರೀಹರ್ಷ ಅವರ ಸಮಾಧಿಯಲ್ಲಿ ಅಂತಿಮ ಸಂಸ್ಕಾರವನ್ನ ನೆರವೇರಬೇಕು ಅಂತ ಇತ್ತು. ಎಸ್, ನೇರ ಸಂಪರ್ಕಕ್ಕೆ ಮತ್ತೆ ನಮ್ಮ ಪ್ರತಿನಿಧಿ ಬಂದಿದ್ದಾರೆ. ಕಿರಣ್, ಹೇಳ್ತಾ ಇದ್ವಿ, ಶ್ರೀಹರ್ಷ ಅಂದ್ರೆ ಅವರ ಪತಿಯವರ ಸಮಾಧಿಯ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಆಲ್ ಆಫ್ ದಿ ಸಡನ್ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಯಾವ ಕಾರಣಕ್ಕೆ ಸ್ಥಳ ಬದಲಾವಣೆ ಮಾಡಲಾಗಿರೋದು? ಕೇವಲ ಅಪಾರ್ಟ್ಮೆಂಟ್ಗೆ ತೊಂದರೆ ಆಗಿರೋದು ಮಾತ್ರ ಕಾರಣನಾ ಅಂತ? ಹೌದು, ಈಗಾಗಲೇ ಚನ್ನಪಟ್ಟಣ ಅವರ ತಾಯಿಯ ಸಮಾಧಿ ಇತ್ತು, ಅದರ ಪಕ್ಕದಲ್ಲೇ ಅವರ ಅಂತಿಮ ವಿಧಿವಿಧಾನಗಳು ಜರುಗಬೇಕು ಅಂತ ಅಂತಿಮ ವಿಧಿವಿಧಾನಗಳು ಅಲ್ಲೇ ಜರುಗುವಂಥದ್ದು. ಓಕೆ, ಕೊನೆಯದಾಗಿ ಅವರು ಏನಾದರೂ ಆಸೆಗಳನ್ನು ಹೇಳ್ಕೊಂಡಿದ್ರಾ, ಅಥವಾ ಇದೇ ರೀತಿ ನನ್ನನ್ನ ಅಂತ್ಯ ಸಂಸ್ಕಾರಕ್ಕೆ ನೆರವೇರಿಸಬೇಕು ಅಂತ ಕುಟುಂಬಸ್ಥರ ಜೊತೆ ಮಾತನಾಡಿದ್ರಾ ಕಿರಣ್?
ಅಧಿಕೃತವಾಗಿ ಅದು ಯಾವುದೇ ರೀತಿಯಾದಂಥ ಮಾಹಿತಿಗಳು ಕುಟುಂಬಸ್ಥರಿಂದ ಇದುವರೆಗೂ ದೊರೆತಿಲ್ಲ ಅಂತಕ್ಕಂಥದ್ದು ಸಹ ಇದೆ. ಧನ್ಯವಾದಗಳು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತೆ ಸಂಪರ್ಕಿಸ್ತೀವಿ. ಹೆಚ್ಚಿನ ಡೀಟೇಲ್ಸ್ಗೆ ಸಿನಿ ಜಗತ್ತಿನ ಕಿತ್ತೂರು ರಾಣಿ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ತುಂಬಲಾರದಷ್ಟು ನಷ್ಟ. ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಗಣ್ಯಾತಿ ಗಣ್ಯರು, ರಾಜಕೀಯ ವ್ಯಕ್ತಿಗಳು ಸೇರಿದಂತೆ ಕುಟುಂಬಸ್ಥರು, ದೂರದೂರಿನ ಸ್ನೇಹಿತರು ಕೂಡ ಧಾವಿಸ್ತಾ ಇದ್ದಾರೆ. ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿರದ ಹಿರಿಯ ನಟಿ ಸರೋಜಾ ದೇವಿಯವರ ಅಂತಿಮ ದರ್ಶನಕ್ಕೆ ಪಕ್ಕದ ರಾಜ್ಯದಿಂದ ಬರುವ ನಿರೀಕ್ಷೆಗಳು ಕೂಡ ಇದೆ. ಈಗಾಗಲೇ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಂತಹ ಮನಸ್ಸು ಬಾರದ ಲೋಕಕ್ಕೆ ಹೋಗಿರೋದು ತುಂಬಲಾರದಷ್ಟು ನಷ್ಟ. ಮತ್ತೆ ಸಿನಿ ಜಗತ್ತಿನಲ್ಲೇ ಅಥವಾ ಸಿನಿ ಲೋಕದಲ್ಲೇ ಮತ್ತೊಮ್ಮೆ ಜನ್ಮವನ್ನು ಪಡೀಲಿ ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ನ ಆಶಯ. ಜೊತೆಗೆ ಮಹಾನ್ ನಟಿಯ ಅಗಲಿಕೆ ಲಕ್ಷಾಂತರ ಅಭಿಮಾನಿಗಳ ಮನಸೆಳೆದಂತಹ ನಟಿ. ಅವರೆಲ್ಲರಿಗೂ ಕೂಡ ತೀವ್ರ ಬೇಸರ, ಅಸಮಾಧಾನ, ನೋವನ್ನು ತಂದಿದೆ. ಈಗಾಗಲೇ ಅಭಿಮಾನಿ ವರ್ಗದವರು ಕೂಡ ಅವರ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ನಿನ್ನೆ ಸುರ್ಜೇವಾಲಾ ಅವರು ಕೂಡ ಸೇರಿದಂತೆ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಅವರ ಸಾಧನೆಗಳನ್ನು ತಿರುವಿ ಹಾಕೋದಾದರೆ ಪ್ರತಿಯೊಂದು ಪಾತ್ರದಲ್ಲೂ ಜೀವಿಸಿದಂತಹ ಕೀರ್ತಿ, ಹಿರಿಮೆ ಬಿ ಸರೋಜಾ ದೇವಿಯವರಿಗೆ ಸಲ್ಲಬೇಕು. ಕೇವಲ ಅವರ ಜನರೇಷನ್ಗೆ ಮಾತ್ರ ಸೀಮಿತವಾಗಿರದೆ 1955ರಿಂದ ಶುರು ಮಾಡಿದ ಸಿನಿ ಜರ್ನಿಯನ್ನ 2020ರವರೆಗೂ ಬರೋಬ್ಬರಿ 121 ಸಿನಿಮಾಗಳಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿ ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟ ಸಾರ್ವಭೌಮ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಅವರದೇ ಛಾಪನ್ನ ಮೂಡಿಸಿದ್ರು. ಅದೇ ನಗು, ಅದೇ ವರ್ಚಸ್ಸು, ಕಣ್ಣುಗಳ ಮೂಲಕ ಮಾತನಾಡುವಂತಹ ಅಪ್ರತಿಮ ನಟಿ ಬಿ ಸರೋಜಾ ದೇವಿಯವರು. ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಡೌನ್ ಟು ಅರ್ತ್ ಆಗಿ ಬದುಕಿದ್ರು. ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತಹ ಹಿರಿಮೆ ನಟಿ ಸರೋಜಾ ದೇವಿ. ಅಭಿನಯ ಸರಸ್ವತಿ, ಬಟ್ಟಲು ಕಣ್ಣಿನ ಚೆಲುವೆಗೆ ಸಲ್ಲಬೇಕು. ಭಾಗ್ಯವಂತರು ಸಿನಿಮಾದಲ್ಲೂ ಕೂಡ ಮನೋಜ್ಞವಾಗಿ ಅಭಿನಯಿಸಿದಂತಹ ಕೀರ್ತಿ ಬಿ ಸರೋಜಾ ದೇವಿಯವರಿಗೆ ಸಲ್ಲಬೇಕು. ಎಂಥವರನ್ನ ಕೂಡ ಸಾಂಸಾರಿಕವಾಗಿ ಇದೇ ರೀತಿ ಮಡದಿ ನನಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಅಥವಾ ಐತಿಹಾಸಿಕ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿ ಮಂತ್ರ ಮಗ್ನರನ್ನಾಗಿ ಮಾಡ್ತಾ ಇದ್ರು ಬಿ ಸರೋಜಾ ದೇವಿ.